ಕಲಿಬೇಕು, ಚುನಾವಣೆ ಗೆಲ್ಲಬೇಕು, ಅಧಿಕಾರ ಹಿಡಿಬೇಕು. ಈ ರುಚಿನ 5-6 ರಾಜ್ಯಗಳಲ್ಲಿ ಮಾಡಿ ಸಕ್ಸಸ್ ಆಗಿದೆ. ವೆಸ್ಟ್ ಬೆಂಗಾಲಲ್ಲಿ 92 ಲಕ್ಷ ಮತ ಕದ್ರು, ಗೆದ್ದು. ಹರಿಯಾಣದಲ್ಲಿ ಸುಮಾರು 35-40 ಲಕ್ಷ ಮತದಾರನ ಕದ್ರು, ಗೆದ್ರು. ಬಿಹಾರದಲ್ಲಿ 75 ಲಕ್ಷ ಮತದಾರನ ಕದ್ರು, ಗೆದ್ರು. ತಮಿಳುನಾಡಲ್ಲಿ ಅವ್ರ ಸರ್ಕಾರ ಇದ್ದೇ ಇದ್ರು ಇನ್ನೊಬ್ಬರನ್ನ ಗೆಲ್ಲಿಸೋದ ಕೆಲಸವನ್ನ ಮತದಾರನ ಕದಿಯೋದ ಕೆಲಸವನ್ನ ಮಾಡಿ ಇನ್ಯಾರೋ ಒಬ್ಬ ಸಿನಿಮಾದವ್ರನ್ನ ಗೆಲ್ಲಿಸೋದ ಕೆಲಸವನ್ನ ಮಾಡಿ ಇದು SIR ಅನ್ನೋದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನುವಂಥದ್ದು ಮೊಟ್ಟ ಮೊದಲಿಗೆ ತಂದಿರುವಂಥದ್ದಲ್ಲ. ಇದು 6ನೇದು 1900 ಮನೆ ಮಾನವರು 1952ನೇ ಇಸ್ವಿಯಿಂದ ಇಂಟೆನ್ಸಿವ್ ರಿವಿಷನ್ ಅಂತ ಆಗುತ್ತೆ. ಪರಿಷ್ಕರಣೆ, ಮತದಾರರ ಪರಿಷ್ಕರಣೆ ಉದ್ದೇಶ, ಪರಿಷ್ಕರಣೆ ಉದ್ದೇಶ ಅನ್ನುವಂಥದ್ದು ಯಾರ್ಯಾರು ಮತದಾರರ ಹೆಸರು ಬಿಟ್ಟೋಗಿದ್ದ ಸೇರಿಸುವಂತ ಕೆಲಸವನ್ನ ಇಂಥವರು ಕಾಂಗ್ರೆಸ್ ಪಕ್ಷ ಮಾಡ್ತಾವ. ಆದ್ರೆ ಇವರು ಕಳ್ಳರು ಬಿಜೆಪಿ ಏನ್ ಮಾಡ್ತಾವ್ರಿ, ಈಗ SIR ಅಂತ ಸ್ಪೆಷಲ್ ಇಂಟೆನ್ಸಿವ್ ಅಂತ ಸ್ಪೆಷಲ್ ವಿಶೇಷ ಪರಿಷ್ಕರಣ, ಮತದಾರ ಪರಿಷ್ಕರಣ ಯೋಜನೆ. ವಿಶೇಷ ಅಂದ್ರೆ ಮತದಾರರನ್ನೆಲ್ಲ ಕಿತ್ತಾಕುವಂತ ಕೆಲಸ. ಪ್ರಜಾಪ್ರಭುತ್ವದಲ್ಲಿ ಮತದಾರರನ್ನ ಕಿತ್ತಾಕುವಂತ ಕೆಲಸವನ್ನು ಮಾಡಿರುವಂತದ್ದು ಎಲ್ಲಾದ್ರೂ ಯಾವ್ದಾದ್ರು ದೇಶದಲ್ಲಿ ನೋಡಿದ್ರೆ ನೀವು, ಅದು ಬಿಜೆಪಿಯವರು ಮಾಡ್ತಾರೆ. ಬಿಜೆಪಿಯವರನ್ನ ನೆಕ್ಸ್ಟ್ ಟಾರ್ಗೆಟ್ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಪಕ್ಷ ಮತ್ತೆ ಬಿಜೆಪಿ ಪಕ್ಷ ಬರುವಂತದಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂಥದ್ದು ಇಟ್ಕೊಂಡು ಮಾಡ್ತಾ ಇರುವಂತ ಒಂದು ಹಲ್ಕ ಕೆಲಸ ಇದೆ. ದಯಮಾಡಿ ತಾವು 20 ದಿವಸ ಇದೆ, ಇವತ್ತಿಗೆ 29ನೇ ತಾರೀಕು ಜುಲೈ ತಿಂಗಳು ಲಾಸ್ಟ್ ಎನಮರೇಷನ್ ಫಾರ್ಮ್. ಈ ಫಾರ್ಮ್ ನ ಫಿಲ್ಅಪ್ ಮಾಡಿ ಕೊಡುವಂಥದ್ದು 29ನೇ ತಾರೀಕುವರೆಗೂ ಟೈಮ್ ಇರಲ್ಲ. ಫಾರ್ಮ್ ನ ಕೊಟ್ಟು ಮುಗಿದೋಗಿದೆ. 80-85% ಫಾರ್ಮ್ ಪ್ರತಿಯೊಬ್ಬರು ತಲುಪಿಸುವಂತ ಕೆಲಸವನ್ನು PRO ಮಾಡಿಬಿಟ್ಟಿದ್ದಾರೆ. ಇನ್ನೇನಿದ್ರು ಫಿಲ್ಅಪ್ ಮಾಡಿ ವಾಪಸ್ ಕೊಡುವಂತ ಕೆಲಸ. 29ನೇ ತಾರೀಕು ಫಾರ್ಮ್ ಗಳನ್ನು ಕೊಡ್ತಾರೆ ಅಂತ ಮನೇಲಿ ಕೂತ್ಕೊಂಡ್ರಾಗಲ್ಲ. ನಿಮ್ಗೆ ಫಾರ್ಮ್ ಬಂದಿಲ್ಲ ಅಂದ್ರೆ ಏನೋ ಸಮಸ್ಯೆ ಆಗಿದೆ, ಮ್ಯಾಪಿಂಗ್ ಆಗಿರಲ್ಲ, ಡಿಜಿಟಲ್ ಬಂದಿಲ್ಲ, ಫಾರ್ಮ್ ಬಂದಿಲ್ಲ ಅಂತ ಅರ್ಥ. ಇಮಿಡಿಯೇಟ್ BLAಗಳು, ಬ್ಲಾಕ್ ಅಧ್ಯಕ್ಷರು ಯಾರನ್ನ ಭೇಟಿ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಏನಾಗಿದೆ ಅನ್ನೋ ತಿಳ್ಕೊಳ್ಳುವಂತ ಕೆಲಸವನ್ನು ನೀವು ತೋರಿಸ್ತಾರೆ. ನಿಮ್ಮ ಮತದಾನ ಮಾಡುವಂತ ಹಕ್ಕು ಕಸಿದ್ರೆ ನೀವು ಈ ದೇಶದ 2ನೇ ದರ್ಜೆಯ ಪ್ರಜೆಗಳಾಗ್ತೀರಿ. ಅದೇ ಹುನ್ನಾರ ಅವ್ರದ್ದು. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾವ ಹಕ್ಕುಗಳು ಸಿಗಲ್ಲ. ಗ್ಯಾರಂಟಿ ಯೋಜನೆಗಳು ನಿಂತೋಗ್ತವೆ. ಬ್ಯಾಂಕ್ ಅಲ್ಲಿ ಒಂದು ಖಾತೆ ಓಪನ್ ಮಾಡಬೇಕಾದ್ರೂ ವೋಟರ್ಸ್ ಲಿಸ್ಟ್ ಅಲ್ಲಿ ಹೆಸರಿರಬೇಕು. ಇಲ್ಲಾಂದ್ರೆ ಕಿತ್ತಾಕುವಂತ ಕೆಲಸವನ್ನು ಮಾಡ್ತಾರೆ. ಈ ದೇಶದ ಪ್ರಜೆನೇ ಅಲ್ಲ ಅಂತಾರೆ. ಆ ಪರಿಸ್ಥಿತಿ ತರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೆಲವು ಪತ್ರಕರ್ತರು ಬಂದಿದ್ದಾರೆ ಇಲ್ಲಿ. ನಾನು ಅವರಿಗೊಂದು ನೇರವಾದಂತ ಸವಾಲು ಹಾಕ್ತೀನಿ. ಈ ಫಾರ್ಮ್ ಅನ್ನ ಕೊಡ್ತೀನಿ, ಅವರಿಗೆ ಬಂದಿರಬಹುದು ಫಾರ್ಮ್. ದಯಮಾಡಿ ನಿಮ್ಮ ಯಾಕೋ ಅಸಿಸ್ಟೆನ್ಸ್ ಇಲ್ಲ ಈ ಫಾರ್ಮ್ ನ ಫಿಲ್ಅಪ್ ಮಾಡಿಬಿಟ್ರೆ ನೀವು ಹೇಳಿದ್ರೆ ನಾನು ಕೇಳ್ತೀನಿ. ಈ ಫಾರ್ಮ್ ಅನ್ನ ಯಾಕೋ ಅಸಿಸ್ಟೆನ್ಸ್ ಇಲ್ಲೇನೆ ಫಿಲ್ಅಪ್ ಮಾಡಿ. ಇದೇನೂ ಇಲ್ಲ, ಹೆಂಗ್ ಫಿಲ್ಅಪ್ ಮಾಡುವಂತ ದಯಮಾಡಿ ನೀವು ತಪ್ಪು ಮಾಡಿದ್ರೆ ಫಿಲ್ಅಪ್ ಮಾಡಿ ತೋರಿಸುವಂತ ಕೆಲಸವನ್ನು ಮಾಡಿಬಿಡಿ. ಭಯಂಕರವಾಗಿ ಕನ್ಫ್ಯೂಷನ್ ಮಾಡುವಂತ ಕೆಲಸವನ್ನು ಈ ಫಾರ್ಮ್ ಮಾಡೋದು ಅರ್ಥನೇ ಆಗಲ್ಲ. ಯಾರು PhD ಮಾಡಿರೋದನ್ನ ಕರ್ಕೊಂಡ್ಬಂದು ನೀವು ಫಿಲ್ಅಪ್ ಮಾಡಿದ್ರೆ ಮಾಡಕ್ಕಾಗಲ್ಲ. ನೆನಪು ಸಿದ್ದರಾಮಯ್ಯ ಸಾಹೇಬರ ಜೊತೆ ಇದ್ದು ನಾನು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ದಯಮಾಡಿದ್ರು ಫಾರ್ಮ್ ಫಿಲ್ಅಪ್ ಮಾಡಿ ಸರ್ ಅಂತ ಪೆನ್ನು ಮತ್ತೆ ಫಾರ್ಮ್ ಕೊಟ್ಟೆ. ಫಿಲ್ಅಪ್ ಮಾಡಕ್ಕಾಗಲಿಲ್ಲ. ಇದೇನು ಹಿಂಗದೆ ಇರ್ತಾರೆ. ಹೌದು, ಕನ್ಫ್ಯೂಷನ್ ಮಾಡಬೇಕು. ಇದು ತಪ್ಪು ಮಾಡಿದ್ರೆ ಈ ಫಾರ್ಮ್ ಅನ್ನ ನಿಮ್ಮ ಹೆಸರನ್ನ ಆಟೋಮೆಟಿಕ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಒಂದು ಹೊಸದಾಗಿ ಒಂದು ಪದ ಕಂಡಿದ್ದಾರೆ ಬಿಜೆಪಿಯವರು. ಅದನ್ನು ತಗೊಂಡ ಇಟ್ಟಿರ್ತಾರೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಪೆಂಡಿಂಗ್ ಇಡೋದು. ಇದ್ರಲ್ಲಿ ಏನಾದ್ರು ತಪ್ಪು ಅಂದ್ರೆ ಅದನ್ನ ಫೀಡ್ ಮಾಡುವಾಗ ಆಟೋಮೆಟಿಕ್ ಕಂಪ್ಯೂಟರ್ ಅಲ್ಲಿ ಅದರ ಕೂತ್ಕೊಳ್ಳುತ್ತೆ. ಆ ಕಾಲಮಲ್ಲ ಕೂತ್ಕೊಳ್ಳುತ್ತೆ. ಯಾವ ಕಾಲಮಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಕಾಲಮ್. ನೀವು ಹೆಸರು ಬಗ್ಗೆ ತಪ್ಪಿದ್ರೆ, ಸ್ಪೆಲ್ಲಿಂಗ್ ತಪ್ಪಿದ್ರೆ, ಒಟ್ಟು 11 ನ್ಯೂನತೆಗಳನ್ನು ಹೇಳೋಣ. ಜನಗಳಿಗೆಲ್ಲ ಅವನು ಪಟ್ಟಿ ಮಾಡಿರ್ತಾರೆ. ಯಾವ್ದು 11 ನ್ಯೂನತೆಗಳು ಬಹಳ ಪ್ರಮುಖವಾಗಿ ಇದರಲ್ಲಿ ತಪ್ಪು ಮಾಡಬಹುದು.
ನಿಮ್ಮ ಹೆಸರು ಬರೆಯಬಹುದು, ನಿಮ್ಮ ತಂದೆ ಹೆಸರು ಬರೆಯೋದು, ನಿಮ್ಮ ತಂದೆ ಹೆಸರು ಬರೆಯಬಹುದು, ನಿಮ್ಮ ಹೆಸರು ಬರೆಯೋದು, ನಿಮ್ಮ ತಾಯಿ ಹೆಸರು ತಪ್ಪ ಬರೆಯೋದು. 2002ರಲ್ಲಿ ನಿಮ್ಮ ಮತದಾರರ ಪಟ್ಟಿನಲ್ಲಿ ಏನಿದೆಯೋ ಅದನ್ನ ಯಥಾವತ್ತನ್ನ ಬರೆಯುವಂತ ಕೆಲಸವನ್ನು ಮಾಡಬೇಕು. 2002ರಲ್ಲಿ ಇರುವಂತ ಹೆಸರು ಈಗಿನ ಇರುವಂತ ಹೆಸರು ಸಾಕಷ್ಟು ವ್ಯತ್ಯಾಸ ಇದೆ. ಎಕ್ಸಾಂಪಲ್ ಸಮೇತ ಹೇಳ್ತೀನಿ. ಅದನ್ನ ತಪ್ಪು ಮಾಡಿದ್ರೆ ಆಟೋಮೆಟಿಕಲ್ ಆರ್ಟಿಕಲ್ ಡಿಸ್ಕ್ರಿಪ್ಷನ್ಸ್ ತರವಾಗಿ ನೀವು ನೋಡೋಣ ಆಮೇಲೆ ಮಾತಾಡಬೇಕು. ದಯಮಾಡಿ 10 ನಿಮಿಷ 20 ನಿಮಿಷ ಕೇಳಿಸ್ಕೊಂಡು ಅಕ್ಕಪಕ್ಕ ಮಾತಾಡೋದು ಆಮೇಲೆ ಮಾತಾಡಿ. ಬಹಳ ಸೀರಿಯಸ್ ಅಂತ ವಿಚಾರ. 2 ಲಕ್ಷದ ಎಷ್ಟು ಮತದಾರರನ್ನು ಉಳಿಸಿರೋದು? 2,50,000 ಮತದಾರರು. ನಾನು ಹೇಳ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ಅವ್ರ ಹುನ್ನಾರ ಸುಮಾರು 1 ಕೋಟಿ ಮತದಾರರು ತೆಗಿಬೇಕು ಅಂತ. ಬಿಜೆಪಿಯ ಉದ್ದೇಶ ಕರ್ನಾಟಕದಲ್ಲಿ 1 ಕೋಟಿ ಮತದಾರರು ತೆಗಿಬೇಕು ಅನ್ನೋದು ಉದ್ದೇಶ. ಲಾಜಿಕಲ್ ಡಿಸ್ಟ್ರಿಬ್ಯೂಷನ್ ಸುಮಾರು 40 ಲಕ್ಷ ಮತದಾರರು ತೆಗಿಬೇಕು ಅನ್ನೋದು ಐಡಿಯಾ ಇದೆ ಅವರಿಗೆ. ಒಂದು 10 ಲಕ್ಷ ಮತದಾರರು ಸತ್ತೋಗ್ಯಾರೆ ಅಂತ ಹೇಳ್ತಾರೆ. ಒಂದು 10 ಲಕ್ಷ ಮತದಾರರು 10-15 ಲಕ್ಷ ಮತದಾರರು ಶಿಫ್ಟ್ ಆಗಿ ಅವರ ಸಿಗಲ್ಲ ಅಂತ ಹೇಳ್ತಾರೆ. ಇನ್ನೊಂದು 10-15 ಲಕ್ಷ ಮತದಾರರು ಇಲ್ಲವೇ ಇಲ್ಲ ಅವರು ಅಂತ ಹೇಳ್ತಾರೆ. ಈ ತರ ಒಟ್ಟು 1 ಕೋಟಿ ಮತದಾರರನ್ನ ಹೊರಗಡೆ ತೆಗಿಬೇಕು ಅನ್ನೋದು ಏಕೈಕ ಉದ್ದೇಶ ಇಟ್ಕೊಂಡು ಈ ಅಸಹ್ಯ ಮಾಡ್ತಾರೆ. 10 ದಿವಸ ಮುಗಿದೋಯ್ತು.